ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಆಗಾಗ ಒಂದು ವಿಚಾರ ಸದಾಕಾಲ ಚರ್ಚೆ ಆಗ್ತಿರುತ್ತೆ. ಅದೇನು ಅಂದ್ರೆ ಪ್ರಕೃತಿ ವರ್ಸಸ್ ಅಭಿವೃದ್ಧಿ ಅಥವಾ ಕೃಷಿ ವರ್ಸಸ್ ಅಭಿವೃದ್ಧಿ ಎನ್ನುವಂಥ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಿದೆ. ಅದೇನು ಅನ್ನೋದನ್ನ ನಾನು ವಿಡಿಯೋದ ಅಂತಿಮ ಭಾಗದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈಗ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೊರಟಿರುವಂತಹ ವಿಚಾರ ಈ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು. ಈ ಬಿಡದಿ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅನ್ನೋದು ಕೂಡ ನಿಮಗೆ ಹಂತ ಹಂತವಾಗಿ ಅರ್ಥ ಆಗ್ತಾ ಹೋಗುತ್ತೆ. ತಮಿಳುನಾಡಿನಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಮಂದಿ ಅದನ್ನ ಗಮನಿಸಿರಬಹುದು. ಸಿಎಂ ಆಗಿರುವಂತ ವಿಜಯ್ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದೇನು ಅಂತ ಅಂದರೆ, ತಮಿಳುನಾಡಿನಲ್ಲಿ ಅಂದ್ರೆ ಚೆನ್ನೈನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಹೆಚ್ಚು ಕಡಿಮೆ 27,400 ಕೋಟಿಯ ಪ್ರಾಜೆಕ್ಟ್ ಅದು. ಇಡೀ ದೇಶದಲ್ಲಿ ಅತಿ ದೊಡ್ಡ ವಿಮಾನ ನಿಲ್ದಾಣ ಅಂತ ಅದು ಕರೆಸಿಕೊಳ್ತಾ ಇತ್ತು. ಅದೇ ರೀತಿಯಾದಂಥ ಪ್ಲಾನ್ ಎಲ್ಲವೂ ಕೂಡ ಇದ್ದಿತ್ತು. ಪರಂದೂರು ವಿಮಾನ ನಿಲ್ದಾಣ ಅಂತಲೇ ಅದು ಕರೆಸಿಕೊಳ್ತಾ ಇತ್ತು. ಆದ್ರೆ ಇದೀಗ ವಿಜಯ್ ಆ ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಎಲ್ಲವೂ ಆಗಿ ಅಂತಿಮ ಹಂತಕ್ಕೆ ಬಂದಿತ್ತು. ಭೂಸ್ವಾಧೀನ ಪ್ರಕ್ರಿಯೆಯೂ ಕೂಡ ನಡೀತಾ ಇತ್ತು. ಇನ್ನೇನು ಸ್ವಲ್ಪ ವರ್ಷಗಳಲ್ಲಿ ಏರ್ಪೋರ್ಟ್ ಕೂಡ ನಿರ್ಮಾಣ ಆಗುವ ಹಂತದಲ್ಲಿ ಇತ್ತು. ಆದರೆ ವಿಜಯ್ ಈಗ ಆ ಅತಿ ದೊಡ್ಡ ಯೋಜನೆಯನ್ನ, ತಮಿಳುನಾಡಿನಲ್ಲೇ ಬಹಳ ಚರ್ಚೆ ಆದಂತ ಅತಿ ದೊಡ್ಡ ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ, ವಿಜಯ್ ಹೇಳ್ತಾ ಇರೋದು, ನಾನು ಅಭಿವೃದ್ಧಿಯ ಪರವಾಗಿದ್ದೇನೆ ಹೌದು, ಆದರೆ ನಾನು ರೈತರ ಕಣ್ಣೀರಿನ ಮೇಲೆ ಇನ್ನೇನೋ ಕಟ್ಟೋದಿಕ್ಕೆ ನಾನು ಯೋಚನೆ ಮಾಡೋದಿಲ್ಲ, ಅಥವಾ ನಾನು ಆ ರೀತಿಯಾಗಿ ಯೋಚಿಸುವಂತ ಮನುಷ್ಯ ಅಲ್ಲ. ಹೀಗಾಗಿ ರೈತರಿಗೋಸ್ಕರ ಈ ದೊಡ್ಡದಾಗಿರುವಂತ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಿದ್ದೇನೆ ಎನ್ನುವಂತ ಮಾತನ್ನ ವಿಜಯ್ ಹೇಳಿದ್ದಾರೆ. ಇದು ಸಹಜವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮಂದಿ ವಿಜಯ್ ಪರವಾಗಿ ನಿಂತ್ಕೊಂಡಿದ್ದಾರೆ. ರೈತರಿಗೋಸ್ಕರ ಒಳ್ಳೆ ನಿರ್ಧಾರ. ಕೃಷಿ ಅಥವಾ ಪ್ರಕೃತಿ ಅಥವಾ ಪರಿಸರ ಅಂತ ಬಂದಾಗ ವಿಜಯ್ ತೆಗೆದುಕೊಂಡಿರುವಂಥ ನಿರ್ಧಾರ ಶ್ಲಾಘನೀಯ ಎನ್ನುವಂಥ ರೀತಿಯಲ್ಲಿ, ಇನ್ನೊಂದಷ್ಟು ಮಂದಿ ಅಭಿವೃದ್ಧಿ ಅಂತ ಬಂದಾಗ ಇದು ಆಗಬೇಕಾಗಿತ್ತು, ವಿಜಯ್ ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಏನು ಅಂತ ಗಮನಿಸಿ ಹೋಗೋಣ, ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಇದು. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ತಮಿಳುನಾಡಿನಲ್ಲಿ ಮೀನಂಬಾಕಂ ವಿಮಾನ ನಿಲ್ದಾಣ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ವಿಮಾನ ನಿಲ್ದಾಣ ಅದು. ಮುಂಚೆ ದಕ್ಷಿಣದವರು ವಿಮಾನ ನಿಲ್ದಾಣ ಅಂದ್ರೆ ಸೀದಾ ಚೆನ್ನೈಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಮಾತ್ರ ಇದ್ದಿದ್ದು, ಬೇರೆ ಕಡೆಗಳಲ್ಲಿ ಇರಲಿಲ್ಲ. ಆದರೆ ತುಂಬ ಹಳೆಯದಾಗಿರುವಂಥ ವಿಮಾನ ನಿಲ್ದಾಣ ಅದು. ಅದರ ಸಾಮರ್ಥ್ಯವನ್ನ ಮೀರಿ ಅಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು, ಹೈದರಾಬಾದ್ ರೀತಿಯಲ್ಲಿ ತುಂಬಾ ಅಂದ್ರೆ ಅತ್ಯಾಧುನಿಕವಾಗಿರುವಂಥ ವಿಮಾನ ನಿಲ್ದಾಣ ಕೂಡ ಅದಲ್ಲ. ಹೀಗಾಗಿ ಚೆನ್ನೈನಲ್ಲಿ ಅಥವಾ ತಮಿಳುನಾಡಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ 2ನೇ ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯನ್ನು ಕೂಡ ಗುರುತಿಸಲಾಗುತ್ತೆ. ಕೇಂದ್ರದಿಂದ ಅದಕ್ಕೆ ಅನುಮತಿ ಬೇಕಲ್ಲ, ಹಂತ ಹಂತವಾಗಿ ಅನುಮತಿಯನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅಂತಿಮವಾಗಿ DMK ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿತ್ತು. 2022ರ ಸಂದರ್ಭದಲ್ಲಿ ಈ ಯೋಜನೆಯ ಅಂತಿಮ ರೂಪವನ್ನು ಪಡೆದುಕೊಳ್ತು. ಇನ್ನು ವಿಮಾನ ನಿಲ್ದಾಣ ಆಗೋದು ಹಾಗೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಯೋದು ಮಾತ್ರ ಬಾಕಿ ಇತ್ತು. ಕೊನೆಯದಾಗಿ 1700 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಯೂ ಕೂಡ ನಡೆದು ಹೋಯಿತು. ಆದ್ರೆ ಸಮಸ್ಯೆ ಆಗಿದ್ದು ಎಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇಲ್ಲೇ ಬಂದಿದ್ದು ಕೃಷಿ ವರ್ಸಸ್ ಅಭಿವೃದ್ಧಿ ಅಥವಾ ಪ್ರಕೃತಿ ವರ್ಸಸ್ ಅಭಿವೃದ್ಧಿ ಎನ್ನುವಂತ ಸಂಗತಿ. ಈ ಯೋಜನೆಗೋಸ್ಕರ ಹೆಚ್ಚು ಕಡಿಮೆ 5,746 ಎಕರೆ ಜಮೀನು ಬೇಕಿತ್ತು. ಅದರಲ್ಲಿ ಈ 5,746 ಎಕರೆ ಜಮೀನು ಏನಿದೆ, ಭೂಸ್ವಾಧೀನವನ್ನು ಮಾಡಿಕೊಳ್ಬೇಕಾಗಿತ್ತು ಅಥವಾ ಗುರುತಿಸಲಾಗಿತ್ತು, ಅದು ಕಾಂಚೀಪುರಂ ಜಿಲ್ಲೆಯ ಪರಂದೂರು ಎನ್ನುವಂತಹ ಭಾಗದಲ್ಲಿ 5,746 ಎಕರೆ. ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಅಂದರೆ, 5,746 ಎಕರೆಯಲ್ಲಿ ಒಂದು 3/4 ಭಾಗ ಜಮೀನು ಫಲವತ್ತಾದಂಥ ಕೃಷಿ ಭೂಮಿ ಇದ್ದಂಥ ಜಮೀನು. ಅಂದ್ರೆ ಅಲ್ಲಿ 3 ಬೆಳೆಯನ್ನ ಬೆಳೆಯುವಂಥ ಜಮೀನಿತ್ತು. ವರ್ಷಕ್ಕೆ 3 ಬೆಳೆಯನ್ನ ಬೆಳೆಯುವಂಥ ಜಮೀನಿತ್ತು. ಹೆಚ್ಚು ಕಡಿಮೆ ಆ ಜಾಗದಲ್ಲಿ 12 ದೊಡ್ಡದಾಗಿರುವಂಥ ಕೆರೆ, ಇನ್ನು ಹೆಚ್ಚು ಕಡಿಮೆ ಒಂದು 20 ಚಿಕ್ಕದಾಗಿರುವಂಥ ಕೆರೆಗಳು ಎಲ್ಲವೂ ಕೂಡ ಇತ್ತು. ಒಟ್ಟಾರೆಯಾಗಿ ಒಳ್ಳೆ ಜಲಮೂಲ ಇದ್ದಂಥ ಪ್ರದೇಶ.
ಒಳ್ಳೆ ನೀರಾವರಿ ಕೃಷಿ ಮಾಡ್ತಾ ಇದ್ದಂಥ ಪ್ರದೇಶ, ವರ್ಷಕ್ಕೆ 3 ಬೆಳೆಯನ್ನ ತೆಗಿತಾ ಇದ್ದಂಥ ಪ್ರದೇಶ ಕೂಡ ಹೌದು. ಒಂದು ಕಡೆಯಿಂದ ಕೆರೆ ಕುಂಟೆಗಳು, ಮತ್ತೊಂದು ಕಡೆಯಿಂದ ಕೃಷಿ ಮಾಡ್ತಾ ಇದ್ದಂಥ ಜಮೀನು. ಹಾಗೆ ಇನ್ನೊಂದಷ್ಟು ಏನಾಗ್ಬಿಟ್ಟಿತ್ತಂದ್ರೆ ಒಟ್ಟು 12 ಕಂದಾಯ ಗ್ರಾಮಗಳ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಒಂದಷ್ಟು ಗ್ರಾಮಗಳ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಪ್ರಮುಖವಾಗಿ ಈ ಏಕನಾಪುರಂ ಎನ್ನುವಂತ ಒಂದು ಗ್ರಾಮ, ಏಕನಾಪುರಂ ಅಂತೇಳಿ, ಆ ಏಕನಾಪುರಂ ಸೇರಿದಂತೆ ಒಂದಷ್ಟು ಗ್ರಾಮಗಳಲ್ಲಿ ರೈತರೆಲ್ಲರೂ ಕೂಡ ಅಥವಾ ಅಲ್ಲಿ ಇದ್ದಂತ ಜನರೆಲ್ಲರೂ ಕೂಡ ಬೇರೆ ಕಡೆ ವಲಸೆ ಹೋಗುವಂತ ಪರಿಸ್ಥಿತಿ ಎದುರಾಗಿತ್ತು. ಅಂದ್ರೆ ಅವರೆಲ್ಲರೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ರು. ಕೇವಲ ಅವರ ಕೃಷಿ ಜಮೀನು ಮಾತ್ರ ಅಲ್ಲ, ಅವರು ಇದ್ದಂತ ಮನೆಯಿಂದ ಹಿಡಿದು ಅವರ ಪೂರ್ವಜರ ಸಮಾಧಿಯೋ ಮತ್ತೊಂದೋ ಮಗದೊಂದೋ, ಒಟ್ಟಾರೆಯಾಗಿ ಅವರು ತಮ್ಮ ಸಂಪೂರ್ಣ ಬದುಕನ್ನ ಮರೆತು ಬೇರೆ ಕಡೆಗೆ ಅನಿವಾರ್ಯವಾಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಹೀಗಾಗಿ ಏನಾಗ್ಬಿಡುತ್ತೆ, ಒಂದು ಕಡೆಯಿಂದ ಅಲ್ಲಿ ಏರ್ಪೋರ್ಟ್ ನಿರ್ಮಾಣ ಅಂತ ಒಂದಷ್ಟು ಜನ ಸಂತಸದಲ್ಲಿ ಇದ್ರೆ, ಇನ್ನೊಂದಷ್ಟು ಕಡೆಯಿಂದ ಏಕನಾಪುರಂ ಸೇರಿದಂತೆ ಸಾಕಷ್ಟು ಹಳ್ಳಿಯ ರೈತರು ಅಥವಾ ಆ ಭಾಗದ ರೈತರು ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನ ಆರಂಭಿಸಿ ಬಿಡ್ತಾರೆ. ಆ ಪ್ರತಿಭಟನೆ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದ್ರೆ, ಹೆಚ್ಚು ಕಡಿಮೆ 1000 ದಿನಗಳ ಕಾಲ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ತಮಿಳುನಾಡಲ್ಲಿ ಅದು ದೊಡ್ಡ ಮಟ್ಟಿಗೆ ಸುದ್ದಿ ಆಗತ್ತೆ. ಅದರ ಜೊತೆಗೆ ಇನ್ನೊಂದು ಏನು ಸಮಸ್ಯೆ ಆಗ್ಬಿಟ್ಟಿತ್ತು ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಚೆನ್ನೈನಲ್ಲಿ ಸಣ್ಣ ಮಳೆ ಬಂತು ಅಂದ್ರೂ ಕೂಡ ದೊಡ್ಡ ಮಟ್ಟಿಗಿನ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಚೆನ್ನೈ ನಗರ ಆ ರೀತಿಯಾಗಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲೇನಾಗ್ತಿತ್ತು ಅಂದ್ರೆ, ಈ 5746 ಎಕರೆಯಲ್ಲಿ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಿದ್ರು ಅಂತಾದ್ರೆ ಏನಾಗ್ಬಿಡ್ತಿತ್ತು ಅಂದ್ರೆ, ಆ ಜಾಗ ಜೌಗು ಪ್ರದೇಶ ಜೊತೆಗೆ ಸಾಕಷ್ಟು ಕೆರೆ ಅಂತದೆಲ್ಲವೂ ಕೂಡ ಇದ್ದಂತ ಪ್ರದೇಶ. ಈಗೇನಾಗ್ತಿದೆ ಅಂದ್ರೆ, ಮಳೆ ಬಂದಂತ ಸಂದರ್ಭದಲ್ಲಿ ಮಳೆಯ ನೀರು ಹೋಗಿ ಕೆರೆಗೆ ಸೇರ್ತಾ ಇದೆ, ಕುಂಟೆಗಳಿಗೆ ಸೇರ್ತಾ ಇದೆ, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ನೀರು ನಿಲ್ಲೋದಕ್ಕೆ ಅವಕಾಶ ಇದೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಸೇರ್ತಾ ಇದೆ. ಹೀಗಾಗಿ ಆ ನೀರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ ಆ ನೀರಿನಿಂದಾಗಿ. ಆದ್ರೆ ಏರ್ಪೋರ್ಟ್ ನಿರ್ಮಾಣ ಆದ್ರೆ ಏನಾಗ್ತಿತ್ತು ಅಂತ ಆದ್ರೆ, ಆ ನೀರು ಹೋಗೋದಿಕ್ಕೆ ಬೇರೆ ಜಾಗ ಇಲ್ಲ. ಹೀಗಾಗಿ ಆ ಭಾಗದಲ್ಲಿ ದೊಡ್ಡ ಮಟ್ಟಿಗಿನ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗುವಂತ ಸಾಧ್ಯತೆ ಇತ್ತು. ಈಗಾಗಲೇ ಪ್ರವಾಹ ಸೃಷ್ಟಿ ಆಗ್ತಿದ್ದಿಲ್ಲ, ಅದು ದುಪ್ಪಟ್ಟಾಗುವಂತ ಸಾಧ್ಯತೆಯೂ ಕೂಡ ಇತ್ತು. ಹೀಗಾಗಿ ಪರಿಸರವಾದಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಆತಂಕವನ್ನ ವ್ಯಕ್ತಪಡಿಸಿದ್ರು. ಇದರ ನಡುವೆ ವಿಜಯ್ ಏನ್ ಮಾಡ್ತಾರೆ ಅಂದ್ರೆ, 2025 ಸಂದರ್ಭದಲ್ಲಿ ಅಲ್ಲಿ DMK ಸರ್ಕಾರ ಏನ್ ಮಾಡಿತ್ತು ಅಂದ್ರೆ, ಈ ಏಕನಾಪುರಂ ರೈತರು ಪ್ರತಿಭಟನೆ ಮಾಡ್ತಿದ್ರಲ್ಲ, ಆ ಪ್ರತಿಭಟನಾ ಸ್ಥಳಕ್ಕೆ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇರಲಿಲ್ಲ. ಆದ್ರೆ ವಿಜಯ್ ಹೋಗ್ತೀನಿ ಅಂದ ಸಂದರ್ಭದಲ್ಲಿ DMK ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಅವಕಾಶವನ್ನ ಮಾಡ್ಕೊಡ್ತಾರೆ. ವಿಜಯ್ ಹೋಗಿ ಭೇಟಿಯಾಗಿ ಆ ರೈತರಿಗೊಂದು ಭರವಸೆಯನ್ನ ಕೊಡ್ತಾರೆ, ನಾನೇನಾದ್ರೂ ಅಧಿಕಾರಕ್ಕೆ ಬಂದೆ ಅಂತಾದ್ರೆ ಈ ಯೋಜನೆಯನ್ನ ರದ್ದುಗೊಳಿಸ್ತೀನಿ ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಮೊನ್ನೆ ತಾನೇ ವಿಧಾನಸಭೆಯಲ್ಲಿ ವಿಜಯ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಪರಂದೂರು ವಿಮಾನ ನಿಲ್ದಾಣವನ್ನ, ಅಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅನ್ನ ಕೈ ಬಿಡ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್. ಅಭಿವೃದ್ಧಿ ಬೇಕು, ಆದರೆ ರೈತರ ಕಣ್ಣೀರಿನ ಮೇಲಲ್ಲ, ಅವರ ಹೊಟ್ಟೆ ಮೇಲೆ ನಾನು ಹೊಡೆಯಲ್ಲ, ಅಥವಾ ಅವರ ಕಣ್ಣೀರಿನ ಮೇಲೆ ನಾನು ಮಹಲನ್ನ ಕಟ್ಟೋದಿಕ್ಕೆ ಹೋಗೋದಿಲ್ಲ ಎನ್ನುವಂತ ಮಾತನ್ನ ಇದೀಗ ವಿಜಯ್ ಹೇಳಿದ್ದಾರೆ. ಹೆಚ್ಚು ಕಡಿಮೆ 27,400 ಕೋಟಿಯ ಪ್ರಾಜೆಕ್ಟ್ ಇದು. 5,746 ಎಕರೆ ಜಮೀನನ್ನ ವಶಕ್ಕೆ ತೆಗೆದುಕೊಳ್ಳಬೇಕಾಗಿದ್ದಂಥ ಪ್ರಾಜೆಕ್ಟ್ ಇದು. ಇದೀಗ ವಿಜಯ್ ಕೈ ಬಿಟ್ಟಿದ್ದಾರೆ. ಸಹಜವಾಗಿ ಇದು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟಿಗಿನ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ DMK ಅಂತೂ ಇದನ್ನು ಕಡಾಖಂಡಿತವಾಗಿ ವಿರೋಧಿಸ್ತಾ ಇದೆ. ಈ ಹಂತದವರೆಗೆ ಬಂದಿತ್ತು, ವಿಜಯ್ ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಟ್ರು, ತಮಿಳುನಾಡಿನ ಅಭಿವೃದ್ಧಿಯನ್ನ ಇದೀಗ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಜೊತೆಗೆ ಅಣ್ಣಾಮಲೈ ಕೂಡ ಇದಕ್ಕೆ ಕಿಡಿಕಾರ್ತಾ ಇದ್ದಾರೆ. ನೀವೀಗ ಹೊಸ ಜಾಗವನ್ನ ಗುರುತಿಸಿ ಮತ್ತೆಲ್ಲವೂ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ 10 ವರ್ಷ ಬೇಕಾಗುತ್ತೆ. ಇನ್ನು 10 ವರ್ಷ ತಮಿಳುನಾಡನ್ನ ನೀವು ಹಿಂದೆ ಎಳ್ಕೊಂಡು ಹೋಗ್ಬಿಟ್ರಿ. ಈಗ 1700 ಎಕರೆ ಭೂಸ್ವಾಧೀನ ಮಾಡ್ಕೊಂಡಿದ್ರಲ್ಲ, ಅದನ್ನ ಏನ್ ಮಾಡ್ತೀರಿ ಎನ್ನುವ ರೀತಿಯಲ್ಲೂ ಕೂಡ ಅಣ್ಣಾಮಲೈ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಈಗ TVK ಸರ್ಕಾರ ಹೇಳೋದೇನಪ್ಪಾ ಅಂದ್ರೆ, ನಾವು ವಿಮಾನ ನಿಲ್ದಾಣವನ್ನ ವಿರೋಧಿಸ್ತಾ ಇಲ್ಲ, ಆದ್ರೆ ಆ ಜಾಗದಲ್ಲಿ ಬೇಡ. ಯಾವ ಜಾಗದಲ್ಲಿ ಫಲವತ್ತಾದಂತ ಕೃಷಿ ಜಮೀನು ತೀರಾ ಕಡಿಮೆ ಇದೆಯೋ, ಜನವಸತಿ ಪ್ರದೇಶ ತೀರಾ ಕಡಿಮೆ ಇದೆಯೋ, ಅಂತಹ ಜಾಗವನ್ನ ನಾವು ಗುರುತಿಸ್ತೇವೆ, ಅದಕ್ಕೆ ಕೇಂದ್ರದಿಂದ ಅನುಮತಿ ಪಡಿತೇವೆ. ಜೊತೆಗೆ ಈಗಾಗಲೇ ಇರುವಂತ ಮೀನಂಬಾಕಂ ವಿಮಾನ ನಿಲ್ದಾಣ ಏನಿದೆ, ಅಲ್ಲಿ 5ನೇ ಟರ್ಮಿನಲ್ ಅನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂತ ಮಾತನ್ನ ವಿಜಯ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಬೆಳವಣಿಗೆ ಆಗಿದೆ. ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಎಲ್ಲರ ಗಮನ ಸೆಳೆಯುತ್ತಿದೆ. ಕಾರಣ ರೈತರಿಗೋಸ್ಕರ ವಿಜಯ್ ದೊಡ್ಡದಾಗಿರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಕೈ ಬಿಟ್ರು ಎನ್ನುವ ರೀತಿಯಲ್ಲಿ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಸಹಜವಾಗಿ ಚರ್ಚೆ ಆಗುತ್ತೆ. ನಿಮಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈಗ ನಮ್ಮ ರಾಜ್ಯದ ವಿಚಾರ ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ, ನಮ್ಮಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಈಗ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಒಂದು ಬಿಡದಿ ಟೌನ್ಶಿಪ್ಗೋಸ್ಕರ ಹೆಚ್ಚು ಕಡಿಮೆ 9,000 ಎಕರೆ, ಆನೇಕಲ್ನಲ್ಲಿ ಸ್ವಿಫ್ಟ್ ಸಿಟಿಗೋಸ್ಕರ 2,500 ಇಂದ 3,000 ಎಕರೆ, ದೊಡ್ಡಬಳ್ಳಾಪುರದಲ್ಲಿ ಯಾವುದೋ ಒಂದು ಯೋಜನೆಗೋಸ್ಕರ ಅಲ್ಲೂ ಭೂಸ್ವಾಧೀನ ನಡೀತಾ ಇದೆ. ಇನ್ನು ಬೇರೆ ಚಿಕ್ಕಬಳ್ಳಾಪುರ ಸಮೀಪ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಭೂಸ್ವಾಧೀನ ನಡೀತಾ ಇದೆ. ದೊಡ್ಡ ಮಟ್ಟಿಗಿನ ಅಭಿವೃದ್ಧಿಯನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ವಿರೋಧ ವ್ಯಕ್ತವಾಗ್ತಿರೋದು ಬಿಡದಿ ಹಾಗೆ ಆನೇಕಲ್ ಭಾಗದಲ್ಲಿ. ಇಲ್ಲಿ ಬಿಡದಿ ಟೌನ್ಶಿಪ್ ಹಾಗೆ ಅಲ್ಲಿ ಸ್ವಿಫ್ಟ್ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ. ಆದರೆ DK ಶಿವಕುಮಾರ್ ಮಾತ್ರ ಹಠ ಹಿಡಿದು ಕುಳಿತಿದ್ದಾರೆ, ಇಲ್ಲ ಯೋಜನೆಯನ್ನ
ನಾನು ಕಾರ್ಯಗತಗೊಳಿಸ್ತೇನೆ ಅಂತ ಹೇಳಿ. ಬಿಡದೆ ಹಾಗೆ ಆನೇಕಲ್ನಲ್ಲಿ ವಿರೋಧ ಯಾಕೆ ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ನೀವು ಈಗಾಗಲೇ ಗಮನಿಸಿರ್ತೀರಿ. ನಾನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೆ, ಸಾಕಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಅಲ್ಲಿ ಸಹಜವಾಗಿ ಎಲ್ರಿಗೂ ಇರುವಂತ ಆತಂಕ ಏನಪ್ಪಾ ಅಂದ್ರೆ ಅದೇ ಫಲವತ್ತಾದಂಥ ಕೃಷಿ ಜಮೀನು, ಆ ಜನರ ಬದುಕು. ಹಾಗೆ ಬೆಂಗಳೂರು ಇವತ್ತು ಏನು ಶುದ್ಧ ಗಾಳಿಯಿಂದ ಉಸಿರಾಡ್ತಾ ಇದೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಟ್ ಹಾಕಿಬಿಟ್ರೆ ಬೆಂಗಳೂರು ಶುದ್ಧ ಗಾಳಿ ಅಲ್ಲ, ಬೆಂಗಳೂರು ಕೂಡ ಯಾವ ಹಂತಕ್ಕೆ ಹೋಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೀಗಾಗಿ ಜನ ಹೇಳ್ತಿದ್ದಾರೆ, ವಿಜಯ್ ಏನು ಪರಂದೂರ್ನಲ್ಲಿ ಮಾಡಿದ್ರು ಅದನ್ನು ನೋಡಿ ಕಲಿಬೇಕು. ನೀವು ಕೃಷಿ ವರ್ಸಸ್ ಅಭಿವೃದ್ಧಿ ಅಂತ ಬಂದಾಗ, ಪ್ರಕೃತಿ ವರ್ಸಸ್ ಅಭಿವೃದ್ಧಿ ಅಂತ ಬಂದಾಗ, ಹೌದು ಅವೆರಡರ ನಡುವೆ ಜಟಾಪಟಿ ನಡೆಯುತ್ತೆ. ಆದರೆ ಒಂದಷ್ಟು ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬರೀ ಅಭಿವೃದ್ಧಿ ಅಥವಾ ಬರೀ ವ್ಯವಹಾರವನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ, ಅದರ ಆಚೆಗೆ ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲಿ. ಓಕೆ, ಅದರ ನಡುವೆ ಈಗ ಬಿಡದಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದೇ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಪ್ರಮುಖವಾಗಿ ಎರಡು ರೀತಿಯಾದಂಥ ಬೆಳವಣಿಗೆ. ಅದೇನು ಅಂದರೆ, ಅಲ್ಲಿನ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಇತ್ತೀಚೆಗೆ ಕೋರ್ಟ್ನಲ್ಲಿ ಒಂದಷ್ಟು ಪ್ರಮುಖವಾದಂಥ ಬೆಳವಣಿಗೆ ಆಗಿದೆ. ಒಂದೇನಪ್ಪ ಅಂದರೆ, ಈ ರೈತರ ಮೇಲೆ FIR ಅನ್ನು ಹಾಕಲಾಗಿತ್ತು. ಅಲ್ಲಿ ಈ ಪೊರಕೆಯಲ್ಲಿ ಹೊಡೆದಿದ್ದಲ್ಲ ರೈತರು, ಅವ್ರ ಮೇಲೆ ಆ FIRಗೆ ಅಥವಾ ಆ FIR ತನಿಖೆಗೆ ಕೋರ್ಟ್ ತಡೆ ನೀಡಿದೆ. ನ್ಯಾಯಮೂರ್ತಿಗಳಾಗಿರುವಂತೆ ನಾಗಪ್ರಸನ್ನ ಅವರ ಪೀಠ ಪ್ರಶ್ನೆ ಮಾಡಿದೆ, ಪೊರಕೆ ಇಟ್ಕೊಂಡು ಹೊಡೆಯೋದಕ್ಕೆ ಬಂದ್ಬಿಟ್ರೆ ಅದು ಕೊಲೆ ಯತ್ನ ಆಗಿಬಿಡುತ್ತಾ, ಏನ್ರಿ ಮಾತಾಡ್ತೀರಿ ನೀವು ಎನ್ನುವ ರೀತಿಯಲ್ಲಿ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಕೋರ್ಟ್ ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಆ ವಿಚಾರದಲ್ಲಿ. ಮತ್ತೊಂದು ವಿಚಾರದಲ್ಲಿ ಇದೆ, ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆ ಹೋಗಿದ್ರಲ್ಲ, ಈಗ ಹೈಕೋರ್ಟ್ ಹೇಳ್ತಾ ಇದೆ, ಹೈಕೋರ್ಟ್ನ ಪೂರ್ವಾನುಮತಿ ಇಲ್ಲದೆ ಯೋಜನಾ ಪ್ರದೇಶದಲ್ಲಿ ಒಂದೇ ಒಂದು ಇಟ್ಟಿಗೆಯನ್ನ ಅಲುಗಾಡಿಸುವಂತಿಲ್ಲ, ಹಾಗೂ ಒಂದು ಮರವನ್ನು ಕೂಡ ಕಡಿಯುವಂತಿಲ್ಲ ಅಂತ ಹೇಳಿದೆ. ಹಾಗೆ ರೈತರ ಭೂಮಿಗೆ ಪರಿಹಾರ ಮೊತ್ತ ನಿಗದಿಯಾದರೂ ಸಹ ಕೋರ್ಟ್ಗೆ ತಿಳಿಸದೆ ರಾತ್ರೋರಾತ್ರಿ ಬುಲ್ಡೋಸರ್ ಬಳಸಿ ಆಸ್ತಿ ನಾಶಪಡಿಸುವುದು ಅಥವಾ ರೈತರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿದೆ. ಹಾಗೆ 80% ರೈತರು ಸಮ್ಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನು ಕೊಡಿ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಪ್ರಶ್ನೆ ಮಾಡಿದೆ. ಅದರ ಆಚೆಗೆ ಒಂದು ಸುದ್ದಿ ಬರ್ತಾ ಇದೆ, ಇತ್ತೀಚೆಗೆ ರೈತರ ನಿಯೋಗ ಡಿ ಕೆ ಶಿವಕುಮಾರ್ ಬಳಿ ಹೋದಾಗ ನಾವು ಬಿಡದಿ ಟೌನ್ಶಿಪ್ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರಂತೆ. ನೋಡೋಣ ಮುಂದೆ ಅದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಎನ್ನುವಂಥ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ರಾಜ್ಯಪಾಲರು ಕೂಡ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನೈಸ್ ಯೋಜನೆಗೋಸ್ಕರ ಭೂಮಿಯನ್ನು ಕಿತ್ಕೊಂಡ್ರಲ್ಲ, ಆ ಸಾಕಷ್ಟು ಭೂಮಿ ಬಳಕೆ ಆಗಿಲ್ಲ ಇಂದಿಗೂ ಕೂಡ, ಅದನ್ನೇ ಯಾಕೆ ಬಿಡದಿ ಟೌನ್ಶಿಪ್ಗೆ ಬಳಸ್ಕೊಳ್ಬಾರ್ದು ಎನ್ನುವ ರೀತಿಯಲ್ಲೂ ಕೂಡ ರಾಜ್ಯಪಾಲರು ಸಲಹೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪ್ರಕೃತಿ ವರ್ಸಸ್ ಅಭಿವೃದ್ಧಿ, ಅದರಲ್ಲಿ ವಿಜಯ್ ಪ್ರಕೃತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಥವಾ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ. ಬಂಧುಗಳು, ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.